ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾದ ಜನ್ಮ ಜಾಲಾಡೋದಕ್ಕೆ ಜಾರಿ ನಿರ್ದೇಶನಾಲಯ ಪಣ ತೊಟ್ಟು ನಿಂತ ಹಾಗೆ ಕಾಣ್ತಾ ಇದೆ. ಈಗಾಗಲೇ 2 ರೌಂಡ್ ಮಾಹಿತಿಯನ್ನ ಕಲೆ ಹಾಕಿರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಮೂಡಾ ವಿರುದ್ಧ 3ನೇ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಮೂಡಾ ವಿರುದ್ಧ ಇಡಿ ಮತ್ತೊಂದು ಅಸ್ತ್ರ. 3ನೇ ಪಟ್ಟಿ ಬಗ್ಗೆ ಮಾಹಿತಿ ಕೇಳಿ ಇಡಿ ಪತ್ರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೇ ಮೂಡಾ ಮೇಲೆ ಜಾರಿ ನಿರ್ದೇಶನಾಲಯ 3ನೇ ಕಣ್ಣು ನೆಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ವಿರುದ್ಧ ಮೊದಲು ಅಕ್ರಮ ನಿವೇಶನ ಪಡೆದ ಆರೋಪ ಕೇಳಿ ಬಂತು. ಅಲ್ಲಿಂದ ಇಲ್ಲಿವರೆಗೂ ಸೈಟ್ಗಳ ಸುತ್ತ ಗಿರ್ಕಿ ಹುಡಿಯುತ್ತಿರೋ ಇಡಿ ಅಧಿಕಾರಿಗಳು ಕಳ್ಳ ಕಾಕರ ಅಸಲಿ ಮುಖ ಬಯಲು ಮಾಡೋಕೆ ನಿಂತಿದ್ದಾರೆ. ಹೌದು, ಈಗಾಗಲೇ ಮೊದಲ ಹಂತದಲ್ಲಿ 142 ಸೈಟ್ಗಳ ಮಾಹಿತಿ ಕಲೆ ಹಾಕಿದ ಇಡಿ ತಂಡ ಎಲ್ಲ ಸೈಟ್ಗಳ ಮರು ಮಾರಾಟಕ್ಕೆ ಬ್ರೇಕ್ ಹಾಕಿದೆ. ಇದರ ಬೆನ್ನಲ್ಲೇ 2ನೇ ಹಂತದಲ್ಲಿ ಮೂಡಾಗೆ ಸೇರಿದ 631 ಸೈಟ್ಗಳ ಲೆಕ್ಕಾಚಾರ ಏನೇನಿದೆ ಅಂತ ಅಳೆದು ತೂಗಿ ನೋಡ್ತಾ ಇದೆ. ಈ ತನಿಖೆ ಚಾಲ್ತಿಯಲ್ಲಿ ಇರುವಾಗಲೇ ಈಗ ಮೂಡಾ ಅಧಿಕಾರಿಗಳಿಗೆ ಇಡಿ 3ನೇ ಪತ್ರ ಬರೆದಿದೆ. ಮೂಡಾಗೆ ಸೇರಿದ 550 ಸೈಟ್ಗಳ ಮಾಹಿತಿ ಕೇಳಿರುವ ಇಡಿ ಜನವರಿಯಲ್ಲಿ ರಿಪೋರ್ಟ್ ನೀಡುವಂತೆ ಲೆಟರ್ ಬರೆದಿದೆ. ಈ 550 ಸ್ಥಳಗಳ ಮಾಲೀಕರು, ಅವುಗಳ ಮಾರಾಟ ಮಾಡಿರುವ ರೀತಿ ಹಾಗೂ ಖರೀದಿಸುವವರ ಮಾಹಿತಿ ಕೇಳಲಾಗಿದೆ. ಅದೇ ರೀತಿ ಆ ಸ್ಥಳಗಳನ್ನ ಮೂಡಾ ಯಾವಾಗ ಲಾಕ್ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ ಕೇಳಿದೆ. ಮೂಡಾ ಕೇಸ್ ಮತ್ತು ಇಡಿ ತನಿಖೆ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ಬಗ್ಗೆ ಭೈರತಿ ಸುರೇಶ್ ಮಾತಾಡಿದ್ರೆ, ಇಡಿ ಕೇಸ್ನಲ್ಲಿ ಕಾಂಗ್ರೆಸ್ಗೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಏನು ಅಂತ ನನಗೆ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ತಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲ ಅಂದರೆ ಅದನ್ನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ಸು ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ಒಟ್ನಲ್ಲಿ ಇಡಿ ನಡೆಸ್ತಾ ಇರೋ ತನಿಖೆ ಮೂಡಾ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಇಡಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ರೆ ಅತ್ತ ಮೂಡಾಗೆ ಮೂಡ್ ಆಫ್ ಆಗೋ ರೀತಿ ಕಾಣ್ತಿದೆ. ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಕಾರಣ ಅನ್ನೋದಕ್ಕಿಂತ ಹಗರಣ ನಡೆದಿದ್ದು ನಿಜಾನ ಅನ್ನೋ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಿವೆ. ಇದಕ್ಕೆ ತನಿಖೆ ನಂತರವಷ್ಟೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಇದರ ಪರಿಣಾಮ ಏನು ಅಂತ, ಏನೆಲ್ಲ ಆಗತ್ತೆ ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈಗ ಮತ್ತೆ 550 ಸೈಟ್ಗಳ ಬಗ್ಗೆ ರಿಪೋರ್ಟ್ ಕೇಳಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ. ಅಂದರೆ ಒಂದು ಬಹುದೊಡ್ಡ ಹಗರಣವನ್ನ, ಸಾವಿರಾರು ಕೋಟಿಯ ಬಹುದೊಡ್ಡ ಹಗರಣವನ್ನ ಸಂಪೂರ್ಣ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ, ಅಂದ್ರೆ ಅಕ್ರಮ ಹಣ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ತೊಡಗಿದೆ ಅನ್ನೋದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸದ್ಯದಲ್ಲೇ ಸಾಕ್ಷಿ ಸಮೇತ ಪ್ರೂವ್ ಮಾಡೋದ್ರಲ್ಲಿದೆಯಾ? ಇದರ ಪರಿಣಾಮಗಳೆಲ್ಲ ಏನಿರಬಹುದು? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಸಾವಿರಾರು ಕೋಟಿ ಹಗರಣ ಏನಿದೆ ಅದರಲ್ಲೂ ಕೂಡ 50-50 ಅನುಪಾತ ಇರ್ಬೋದು, ಜೊತೆಗೆ ಫಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ನಿವೇಶನಗಳಲ್ಲಿ ನಡೆದಿರುವಂತಹ ಹಗರಣದ ವಿಚಾರವಾಗಿ ಈಗಾಗಲೇ ಇಡಿ ಎಂಟ್ರಿ ಆಗಿ ಸಾಕಷ್ಟು ಮಾಹಿತಿಗಳ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಇದು ಇಡಿ ರೈಟ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ ನಂತರದಲ್ಲಿ ಕಳೆದ ವಾರ ಒಂದು ಅಧಿಕೃತವಾದಂತಹ ಪ್ರೆಸ್ ನೋಟ್ ರಿಲೀಸ್ ಮಾಡಿತ್ತು. ಅದರಲ್ಲಿ 142 ಸ್ಥಿರಾಸ್ತಿಗಳು, ಅಂದರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೂ ಸೇರಿದಂತಹ 14 ನಿವೇಶನಗಳ ಸೇರಿದಂತೆ ಒಟ್ಟು 300 ಕೋಟಿ ಮೌಲ್ಯದ ಆಸ್ತಿಗಳನ್ನು ವಶಕ್ಕೆ ಪಡೆದಿತ್ತು. ಅದಾದ ನಂತರ 2ನೇ ಲೆಟರ್, ಅಂದರೆ 631 ನಿವೇಶನಗಳನ್ನು ಪಟ್ಟಿಯನ್ನು ಪಡೆದು ಮೂಡಾದಿಗೆ ಕಳಿಸಿ ಇದರ ದಾಖಲಾತಿಗಳ ಕೊಡಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳ ಕೇಳಿತ್ತು. ಈಗ 3ನೇ ಲೆಟರ್ನ ಕೊಟ್ಟಿರುವಂಥದ್ದು 550 ನಿವೇಶನಗಳುಳ್ಳಂತಹ ಒಂದು ಪಟ್ಟಿಯನ್ನು ಮೂಡಾಗೆ ಇಡಿ ಕಳಿಸ್ಕೊಟ್ಟಿದೆ. ಇದರ ಸಂಬಂಧಪಟ್ಟಂತಹ ದಾಖಲಾತಿಗಳು ಯಾರ್ಯಾರು ಖರೀದಿ ಮಾಡಿದ್ದಾರೆ, ಯಾರಿಗೆ ಈ ಲ್ಯಾಂಡ್ ಯಾಕಾಗಿ ಬಂತು, ಎಲ್ಲವನ್ನು ಕೂಡ ಕೂಡಲೇ ಕಳಿಸ್ಕೊಡ್ಬೇಕು ಅಂತೇಳಿ ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ಕೇಳಿರುವಂಥದ್ದು. ಈಗಾಗಲೇ ಇಡಿ ಕೇಳಿರುವಂತಹ ದಾಖಲೆಗಳನ್ನು ಈಗಾಗಲೇ ಮೂಡಾ ಅಧಿಕಾರಿಗಳು ಎಲ್ಲರೂ ಕೂಡ
ಸಾಕಷ್ಟು ಮಾಹಿತಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಒಂದು ಅಧಿಕೃತ ಪ್ರಕಟಣೆಯಲ್ಲಿ 142 ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಈಗ 2ನೇ ಪಟ್ಟಿ ಮತ್ತು 3ನೇ ಪಟ್ಟಿಯಲ್ಲೂ ಕೂಡ ದಾಖಲೆಗಳನ್ನು ಕೇಳಿದ ಕಾರಣಕ್ಕಾಗಿ ಶೀಘ್ರದಲ್ಲೇ ನಿಜಕ್ಕೂ ಕೂಡ ಸುಮಾರು 1,000ಕ್ಕೂ ಹೆಚ್ಚು ನಿವೇಶನಗಳನ್ನು ಇಡಿ ಮುಟ್ಟುಗೋಲು ಹಾಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. 3ನೇ ಪಟ್ಟಿ ಕೇಳಿರುವಂತಹ ಪಟ್ಟಿಯಲ್ಲೂ ಕೂಡ ಮೂಡಾದ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳ ನಿವೇಶನಗಳು ಕೂಡ ಈ ಒಂದು ಲಿಸ್ಟಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇಡಿ ಕೂಡ ಸಾಕಷ್ಟು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದ ನಂತರದಲ್ಲಿ ಈ ಪಟ್ಟಿಯೆಲ್ಲ ಕಳಿಸ್ಕೊಟ್ಟಿದೆ. ಸೊ ಹೀಗಾಗಿ ಈ 551 ಲಿಸ್ಟೇಲಿದೆ. ನಿಜಕ್ಕೂ ಕೂಡ ಯಾರೆಲ್ಲ 50-50 ಅನುಪಾತದ ನಿವೇಶನ ಪಡ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಸೊ ಹೀಗಾಗಿ ಈ ಪಟ್ಟಿಯಲ್ಲಿರುವಂತಹ ಜನಪ್ರತಿನಿಧಿಗಳಿರ್ಬೋದು, ಜೊತೆಗೆ ರಾಜಕಾರಣಿಗಳಿರ್ಬೋದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ, ಅವರ ಎಲ್ಲರಿಗೂ ಕೂಡ ಈಗ ಸಾಕಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಏನು ಡೀಟೇಲ್ಸ್ಗಾಗಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡಾದ ಜನ್ಮ ಜಾಲಾಡೋದಕ್ಕೆ ಜಾರಿ ನಿರ್ದೇಶನಾಲಯ ಪಣ ತೊಟ್ಟು ನಿಂತ ಹಾಗೆ ಕಾಣ್ತಾ ಇದೆ. ಈಗಾಗಲೇ 2 ರೌಂಡ್ ಮಾಹಿತಿಯನ್ನು ಕಲೆ ಹಾಕಿರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಮೂಡಾ ವಿರುದ್ಧ 3ನೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಮೂಡಾ ವಿರುದ್ಧ ಇಡಿ ಮತ್ತೊಂದು ಅಸ್ತ್ರ. 3ನೇ ಪಟ್ಟಿ ಬಗ್ಗೆ ಮಾಹಿತಿ ಕೇಳಿ ಇಡಿ ಪತ್ರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೇ ಮೂಡಾ ಮೇಲೆ ಜಾರಿ ನಿರ್ದೇಶನಾಲಯ 3ನೇ ಕಣ್ಣು ನೆಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ವಿರುದ್ಧ ಮೊದಲು ಅಕ್ರಮ ನಿವೇಶನ ಪಡೆದ ಆರೋಪ ಕೇಳಿ ಬಂತು. ಅಲ್ಲಿಂದ ಇಲ್ಲಿವರೆಗೂ ಸೈಟ್ಗಳ ಸುತ್ತ ಗಿರ್ಕಿ ಹೊಡೆಯುತ್ತಿರೋ ಇಡಿ ಅಧಿಕಾರಿಗಳು ಕಳ್ಳಕಾಕರ ಅಸಲಿ ಮುಖ ಬಯಲು ಮಾಡೋಕೆ ನಿಂತಿದ್ದಾರೆ. ಹೌದು, ಈಗಾಗಲೇ ಮೊದಲ ಹಂತದಲ್ಲಿ 142 ಸೈಟ್ಗಳ ಮಾಹಿತಿ ಕಲೆ ಹಾಕಿದ ಇಡಿ ತಂಡ ಎಲ್ಲ ಸೈಟ್ಗಳ ಮರು ಮಾರಾಟಕ್ಕೆ ಬ್ರೇಕ್ ಹಾಕಿದೆ. ಇದರ ಬೆನ್ನಲ್ಲೇ 2ನೇ ಹಂತದಲ್ಲಿ ಮೂಡಾಗೆ ಸೇರಿದ 631 ಸೈಟ್ಗಳ ಲೆಕ್ಕಾಚಾರ ಏನೇನಿದೆ ಅಂತ ಅಳೆದು ತೂಗಿ ನೋಡ್ತಾ ಇದೆ. ಈ ತನಿಖೆ ಚಾಲ್ತಿಯಲ್ಲಿ ಇರುವಾಗಲೇ ಈಗ ಮೂಡಾ ಅಧಿಕಾರಿಗಳಿಗೆ ಇಡಿ 3ನೇ ಪತ್ರ ಬರೆದಿದೆ. ಮೂಡಾಗೆ ಸೇರಿದ 550 ಸೈಟ್ಗಳ ಮಾಹಿತಿ ಕೇಳಿರುವ ಇಡಿ ಜನವರಿಯಲ್ಲಿ ರಿಪೋರ್ಟ್ ನೀಡುವಂತೆ ಲೆಟರ್ ಬರೆದಿದೆ. ಈ 550 ಸ್ಥಳಗಳ ಮಾಲೀಕರು, ಅವುಗಳ ಮಾರಾಟ ಮಾಡಿರುವ ರೀತಿ ಹಾಗೂ ಖರೀದಿಸುವವರ ಮಾಹಿತಿ ಕೇಳಲಾಗಿದೆ. ಅದೇ ರೀತಿ ಆ ಸ್ಥಳಗಳನ್ನ ಮೂಡಾ ಯಾವಾಗ ಲಾಕ್ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ ಕೇಳಿದೆ. ಮೂಡಾ ಕೇಸ್ ಮತ್ತು ಇಡಿ ತನಿಖೆ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಟಿಸ್ ಬಗ್ಗೆ ಭೈರತಿ ಸುರೇಶ್ ಮಾತಾಡಿದ್ರೆ, ಇಡಿ ಕೇಸ್ನಲ್ಲಿ ಕಾಂಗ್ರೆಸ್ಗೆ ಯಾವುದೇ ಟೆನ್ಷನ್ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಏನು ಅಂತ ನನ್ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ತಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲ ಅಂದರೆ ಅದನ್ನು ಮುಟ್ಗೋಲು ಹಾಕೊಳ್ಳಿ ಅಂತೇಳಿ ವಾಪಸ್ ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ಒಟ್ನಲ್ಲಿ ಇಡಿ ನಡೆಸ್ತಾ ಇರೋ ತನಿಖೆ ಮೂಡಾ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಇಡಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ರೆ ಅತ್ತ ಮೂಡಾಗೆ ಮೂಡ್ ಆಫ್ ಆಗೋ ರೀತಿ ಕಾಣ್ತಿದೆ. ಇದಕ್ಕೆ ಬಿಜೆಪಿ ಕಾಂಗ್ರೆಸ್ ಕಾರಣ ಅನ್ನೋದಕ್ಕಿಂತ ಹಗರಣ ನಡೆದಿದ್ದು ನಿಜಾನ ಅನ್ನೋ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಿವೆ. ಇದಕ್ಕೆ ತನಿಖೆ ನಂತರವಷ್ಟೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಇದರ ಪರಿಣಾಮ ಏನು ಅಂತ, ಏನೆಲ್ಲ ಆಗತ್ತೆ ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈಗ ಮತ್ತೆ 550 ಸೈಟ್ಗಳ ಬಗ್ಗೆ ರಿಪೋರ್ಟ್ ಕೇಳಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ. ಅಂದರೆ ಒಂದು ಬಹುದೊಡ್ಡ ಹಗರಣವನ್ನು, ಸಾವಿರಾರು ಕೋಟಿಯ ಬಹುದೊಡ್ಡ ಹಗರಣವನ್ನು ಸಂಪೂರ್ಣ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ, ಅಂದರೆ ಅಕ್ರಮ ಹಣ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ತೊಡಗಿದೆ ಅನ್ನೋದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸದ್ಯದಲ್ಲೇ ಸಾಕ್ಷಿ ಸಮೇತ ಪ್ರೂವ್ ಮಾಡೋದ್ರಲ್ಲಿದೆಯಾ? ಇದರ ಪರಿಣಾಮಗಳೆಲ್ಲ ಏನಿರಬಹುದು?
ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಸಾವಿರಾರು ಕೋಟಿ ಹಗರಣ ಏನಿದೆ ಅದರಲ್ಲೂ ಕೂಡ 50-50 ಅನುಪಾತ ಇರ್ಬೋದು, ಜೊತೆಗೆ ಫಿಟ್ ಆಫ್ ಲ್ಯಾಂಡ್ ಇರ್ಬೋದು, ಜೊತೆಗೆ ಬದಲಿ ನಿವೇಶನಗಳಲ್ಲಿ ನಡೆದಿರುವಂತಹ ಹಗರಣದ ವಿಚಾರವಾಗಿ ಈಗಾಗಲೇ ಇಡಿ ಎಂಟ್ರಿ ಆಗಿ ಸಾಕಷ್ಟು ಮಾಹಿತಿಗಳ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಇದು ಇಡಿ ರೈಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳ ಕಲೆ ಹಾಕಿದ ನಂತರದಲ್ಲಿ ಕಳೆದ ವಾರ ಒಂದು ಅಧಿಕೃತವಾದಂತಹ ಪ್ರೆಸ್ ನೋಟ್ ರಿಲೀಸ್ ಮಾಡಿತ್ತು. ಅದರಲ್ಲಿ 142 ಸ್ಥಿರಾಸ್ತಿಗಳು, ಅಂದರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೂ ಸೇರಿದಂತಹ 14 ನಿವೇಶನಗಳ ಸೇರಿದಂತೆ ಒಟ್ಟು 300 ಕೋಟಿ ಮೌಲ್ಯದ ಆಸ್ತಿಗಳನ್ನು ವಶಕ್ಕೆ ಪಡೆದಿತ್ತು. ಅದಾದ ನಂತರ ಎರಡನೇ ಲೆಟರ್, ಅಂದರೆ 631 ನಿವೇಶನಗಳನ್ನು ಪಟ್ಟಿಯನ್ನು ಪಡೆದು ಮೂಡಾದಿಗೆ ಕಳಿಸಿ ಇದರ ದಾಖಲಾತಿಗಳನ್ನ ಕೊಡಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳ ಕೇಳಿತ್ತು. ಈಗ ಮೂರನೇ ಲೆಟರ್ನ ಕೊಟ್ಟಿರುವಂಥದ್ದು 550 ನಿವೇಶನಗಳುಳ್ಳಂತಹ ಒಂದು ಪಟ್ಟಿಯನ್ನು ಮೂಡಾಗೆ ಇಡಿ ಕಳಿಸ್ಕೊಟ್ಟಿದೆ. ಇದರ ಸಂಬಂಧಪಟ್ಟಂತಹ ದಾಖಲಾತಿಗಳು ಯಾರ್ಯಾರು ಖರೀದಿ ಮಾಡಿದ್ದಾರೆ, ಯಾರಿಗೆ ಈ ಲ್ಯಾಂಡ್ ಯಾಕಾಗಿ ಬಂತು, ಎಲ್ಲವನ್ನು ಕೂಡ ಕೂಡಲೇ ಕಳಿಸ್ಕೊಡ್ಬೇಕು ಅಂತೇಳಿ ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ಕೇಳಿರುವಂಥದ್ದು. ಈಗಾಗಲೇ ಇಡಿ ಕೇಳಿರುವಂತಹ ದಾಖಲೆಗಳನ್ನು ಈಗಾಗಲೇ ಮೂಡ ಅಧಿಕಾರಿಗಳು ಎಲ್ಲರೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಒಂದು ಅಧಿಕೃತ ಪ್ರಕಟಣೆಯಲ್ಲಿ 142 ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಈಗ ಎರಡನೇ ಪಟ್ಟಿ ಮತ್ತು ಮೂರನೇ ಪಟ್ಟಿಯಲ್ಲೂ ಕೂಡ ದಾಖಲೆಗಳನ್ನು ಕೇಳಿರೋ ಕಾರಣಕ್ಕಾಗಿ ಶೀಘ್ರದಲ್ಲೇ ನಿಜಕ್ಕೂ ಕೂಡ ಸುಮಾರು 1,000ಕ್ಕೂ ಹೆಚ್ಚು ನಿವೇಶನಗಳನ್ನು ಇಡಿ ಮುಟ್ಟುಗೋಲು ಹಾಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಮೂರನೇ ಪಟ್ಟಿ ಕೇಳಿರುವಂತಹ ಪಟ್ಟಿಯಲ್ಲೂ ಕೂಡ ಮೂಡಾದ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳ ನಿವೇಶನಗಳು ಕೂಡ ಈ ಒಂದು ಲಿಸ್ಟಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇಡಿ ಕೂಡ ಸಾಕಷ್ಟು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿದ ನಂತರದಲ್ಲಿ ಈ ಪಟ್ಟಿಯನ್ನು ಕಳಿಸ್ಕೊಟ್ಟಿದೆ. ಸೊ ಹೀಗಾಗಿ ಈ 551 ಲಿಸ್ಟೇಲಿದೆ. ನಿಜಕ್ಕೂ ಕೂಡ ಯಾರೆಲ್ಲ 50-50 ಅನುಪಾತದ ನಿವೇಶನ ಪಡ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಸೊ ಹೀಗಾಗಿ ಈ ಪಟ್ಟಿಯಲ್ಲಿರುವಂತಹ ಜನಪ್ರತಿನಿಧಿಗಳಿರ್ಬೋದು, ಜೊತೆಗೆ ರಾಜಕಾರಣಿಗಳಿರ್ಬೋದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ, ಅವರ ಎಲ್ಲರಿಗೂ ಕೂಡ ಈಗ ಸಾಕಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಏನು ಡೀಟೇಲ್ಸ್ಗಾಗಿ